ನಮಸ್ಕಾರ. ನೋಟಾ ಬಗ್ಗೆ ಇವತ್ತು ಇಡೀ ರಾಜ್ಯದಲ್ಲಿ, ವಿಶೇಷವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ನಮ್ಮ ನಾಯಕರಾದಂತಹ ಮಹೇಶ್ ಶೆಟ್ರು ಒಂದು ಕರೆಯನ್ನು ಕೊಟ್ಟ ತಕ್ಷಣವೇ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಇವತ್ತು ಅನೇಕ ಮತದಾರರು ಹೋರಾಟದ ಪರವಾಗಿ ನಿರ್ಭಯಾ ಧರ್ಮಸ್ಥಳ ಅವಳಿಗೆ ನ್ಯಾಯ ಸಿಗಬೇಕು ಮತ್ತು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಎಲ್ಲ ಅತ್ಯಾಚಾರ, ಕೊಲೆ ಪ್ರಕರಣಗಳಿಗೆ, ಅನ್ಯಾಯಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದರೆ ನಾವು ನೋಟಾ ಮತವನ್ನು ಚಲಾಯಿಸ್ತೀವಿ ಅನ್ನೋ ಒಂದು ಮಾತು ಎಲ್ಲ ವಲಯಗಳಿಂದನೂ ಕೂಡ ಕೇಳಿ ಬರ್ತಾ ಇದೆ, ಜನಸಾಮಾನ್ಯರಿಂದ ಕೇಳಿ ಬರ್ತಾ ಇದೆ. ಕೆಲವೊಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ನೋಟಾ ಅಂದರೆ ಏನು ಮತ್ತು ನೋಟಾದ ಪರಿಣಾಮ ಏನು, ಇದನ್ನು ಯಾಕೆ ಜಾರಿಗೆ ತಂದರು, ಇದರ ಉದ್ದೇಶ ಏನು ಮತ್ತು ನೋಟಾ ಚಲಾವಣೆಯಿಂದ ನ್ಯಾಯಪರ ಹೋರಾಟಕ್ಕೆ ಅದರ ಮೇಲೆ ಏನು ಪರಿಣಾಮ ಆಗುತ್ತೆ, ನ್ಯಾಯದ ಹೋರಾಟಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋ ಒಂದು ಪ್ರಶ್ನೆಗಳು ನಾಗರಿಕ ಸಮಾಜದಿಂದ ಕೇಳಿಬರ್ತಾ ಇದೆ. ಹೀಗಾಗಿ ಅವರಿಗೆ ಉತ್ತರವನ್ನು ಕೊಡುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ನೋಟಾ ಅಂತ ಹೇಳಿದರೆ ನನ್ ಆಫ್ ದ ಅಬೋ. ಕನ್ನಡದಲ್ಲಿ ಹೇಳಬೇಕಾದ್ರೆ ಮೇಲಿನ ಯಾವ ಅಭ್ಯರ್ಥಿಗಳು ಕೂಡ ನಮ್ಮಿಂದ ಮತ ಪಡೆಯಲು ಅರ್ಹರಲ್ಲ. ಅದರ ಅರ್ಥ, ಮೇಲೆ ಏನು ಈ ಮತದಾನ EVM ನಲ್ಲಿ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಏನಂತ ಇರ್ತದೆ, ಆ ಗುಂಡಿಗಳು ಏನಿರ್ತದೆ, ಅಭ್ಯರ್ಥಿಗಳ ಒಂದು ಲಿಸ್ಟ್ ಏನಿರ್ತದೆ, ಆ ಯಾವ ಅಭ್ಯರ್ಥಿಗಳ ಬಗ್ಗೆನೂ ಕೂಡ ನಮಗೆ ಒಲವು ಇಲ್ಲ ಅಂತ ಇದು ಕೊನೆಯ ಬಟನ್ ಆಗಿರ್ತದೆ, ಕೊನೆಯ ಗುಂಡಿ ಆಗಿರ್ತದೆ. ಆ ಗುಂಡಿಗೆ ಒತ್ತೋದ್ರಿಂದ ನನ್ ಆಫ್ ದ ಅಬೋ ಅಂದರೆ ನಮಗೆ ಯಾರ ಬಗ್ಗೆನೂ ಕೂಡ ಸಮಾಧಾನ ಇಲ್ಲ, ಅವರ ಬಗ್ಗೆ ವಿಶ್ವಾಸಾರ್ಹತೆ ಇಲ್ಲ ಅಂತ ಅಭಿವ್ಯಕ್ತಿ ಮಾಡುವಂತಹ ವಿಧಾನವೇ ನೋಟಾ, ನನ್ ಆಫ್ ದ ಅಬೋ. ಇದನ್ನು 2013 ಸೆಪ್ಟೆಂಬರ್ 27ರಂದು ನಮ್ಮ ದೇಶದ ಚುನಾವಣಾ ಆಯೋಗ ಇದನ್ನು ಜಾರಿಗೆ ತರ್ತದೆ. ಸೆಪ್ಟೆಂಬರ್ 27, 2013 ಅದೇ ವರ್ಷದಲ್ಲಿ 5 ರಾಜ್ಯಗಳ ವಿಧಾನಸಭೆ ಚುನಾವಣೆಯಲ್ಲಿ ಇದನ್ನು ಜಾರಿಗೊಳಿಸ್ತಾರೆ. ಆನಂತರ 2014ರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಸಂಪೂರ್ಣವಾಗಿ ಇಡೀ ದೇಶಾದ್ಯಂತ ಎಲ್ಲ ಲೋಕಸಭಾ ಚುನಾವಣೆಗಳಲ್ಲಿಯೂ ಕೂಡ ಮತಕ್ಷೇತ್ರಗಳಲ್ಲಿಯೂ ಕೂಡ ನೋಟಾವನ್ನು ಅಳವಡಿಸ್ತಾರೆ, ನೋಟಾದ ಗುಂಡಿಯನ್ನು ಅಳವಡಿಸ್ತಾರೆ. ಹಾಗಿದ್ರೆ ಅದಕ್ಕಿಂತ ಮುಂಚೆನೂ ಕೂಡ ಯಾಕೆ ನಮಗೆ ಇವ್ರು ಯಾರು ಯೋಗ್ಯರಲ್ಲ ಅಂತ ಹೇಳೋ ಅಧಿಕಾರ ಇದ್ದಿದ್ದಿಲ್ವಾ? ಖಂಡಿತ ಇತ್ತು. ಆದರೆ ಅವಾಗ ಒಬ್ಬ ಮತದಾರನಿಗೆ ಹಾಗೆ ಹೇಳಬೇಕಂತ ಹೇಳಿದರೆ ಬ್ಯಾಲೆಟ್ ಪೇಪರ್ನಲ್ಲಿ ಬೇರೆ ಒಂದು ಅರ್ಜಿಯನ್ನು ತಗೊಂಡ್ಕೊಂಡು ಅವನು ಅದರಲ್ಲಿ ನಮೂದು ಮಾಡಬೇಕಾಗಿತ್ತು, ನನಗೆ ಯಾರೂ ಕೂಡ ಯಾವ ಅಭ್ಯರ್ಥಿಗಳ ಬಗ್ಗೆನೂ ಕೂಡ ಆಸಕ್ತಿ ಇಲ್ಲ ಅಂತ. ಆದರೆ ಹಾಗೆ ಹೇಳಿದರೆ ಏನಾಗುತ್ತೆ, ಆ ಸೀಕ್ರೆಸಿ ಅನ್ನೋದು ಉಳಿಯೋದಿಲ್ಲ, ಚುನಾವಣೆಯ ಗೌಪ್ಯತೆ ಉಳಿಯೋದಿಲ್ಲ. ಆ ಚುನಾವಣಾ ಮತಗಟ್ಟೆಯ ಅಧಿಕಾರಿಗಳ ಮುಂದೆ ಹೇಳಿದ ತಕ್ಷಣವೇ ಅದು ಗೌಪ್ಯವಾಗಿ ಉಳಿಯೋದಿಲ್ಲ. ಗೌಪ್ಯವಾಗಿಯೇ ಮತದಾನ ಹಾಕುವುದು ಪ್ರತಿಯೊಬ್ಬ ಮತದಾರನ ಹಕ್ಕು. ಹೀಗಾಗಿ ಆ ಗೌಪ್ಯತೆಯನ್ನು ಉಳಿಸ್ಕೊಂಡು ಮತ್ತು ತಿರಸ್ಕಾರ ಮಾಡುವಂತಹ ಹಕ್ಕನ್ನು ಚಲಾಯಿಸುವುದು, ಅದಕ್ಕೋಸ್ಕರ ಅದು ಮತದಾನದ ಏನೊಂದು ಮತಯಂತ್ರದಲ್ಲಿನೇ ಈ ನೋಟಾ ಗುಂಡಿಯನ್ನು ಅಳವಡಿಸಿದ್ದಾರೆ. ಇದು 2013 ಸೆಪ್ಟೆಂಬರ್ ಜಾರಿಗೆ ಬಂತು ಮತ್ತು ಲೋಕಸಭಾ ಚುನಾವಣೆಯಿಂದ ಇಡೀ ದೇಶಾದ್ಯಂತ ಅದು ಜಾರಿಗೆ ಬಂತು. ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ, ನೋಟಾವನ್ನು ಯಾಕೆ ಜಾರಿಗೆ ತಂದರು, ಏನದಕ್ಕೆ ಕಾರಣ? ಇಲ್ಲಿ ದ ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಅನ್ನುವಂಥ ಸಂಸ್ಥೆ, PUCL, ಪೀಪಲ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಅನ್ನುವಂಥ ಸಂಸ್ಥೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಒಂದು ಅರ್ಜಿಯನ್ನು ಹಾಕಿತ್ತು ಸುಪ್ರೀಂ ಕೋರ್ಟ್ಗೆ. ಅದಕ್ಕಿಂತ ಮುಂಚೆ ಈ ಏಷ್ಯನ್ ರಾಷ್ಟ್ರಗಳ ಒಕ್ಕೂಟದ ಎಲ್ಲ ನ್ಯಾಯಾಲಯಗಳ ನ್ಯಾಯಾಧೀಶರು ಸೇರಿದಾಗ ಅವಾಗಲೂ ಕೂಡ ಇಂತಹ ಒಂದು ಅಭಿಪ್ರಾಯ ಕೇಳಿ ಬಂದಿರ್ತದೆ. ಯಾಕಂತ ಹೇಳಿದ್ರೆ ಈ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಇನ್ನೂ ಗಟ್ಟಿಯಾಗಬೇಕು, ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಲವರ್ಧನೆ ಆಗಬೇಕು ಮತ್ತು ರಾಜಕೀಯ ವ್ಯವಸ್ಥೆ ಶುದ್ಧೀಕರಣ ಆಗಬೇಕು ಅನ್ನೋ ಉದ್ದೇಶದಿಂದ ನೋಟಾ ಬಹಳ ಪ್ರಾಮುಖ್ಯತೆ ಪಡೀತದೆ. ನೋಟಾ ಹಕ್ಕು ಚಲಾವಣೆ ಮಾಡುವುದರಿಂದ ಈ ರಾಜಕೀಯ ಪಕ್ಷಗಳು ಏನಿದೆ, ಆ ರಾಜಕೀಯ ಪಕ್ಷಗಳು
ಮತ್ತು ಈ ರಾಜಕೀಯ ಪಕ್ಷಗಳ ಜನರ ಕುರಿತಾದಂಥ ನಿರ್ಲಕ್ಷ್ಯ, ಆ ಜನರ ಬಗ್ಗೆ ಒಂದು ನಿರ್ಲಕ್ಷ್ಯ ಧೋರಣೆ ಏನಿರ್ತದೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು. ಆ ರಾಜಕೀಯ ಪಕ್ಷಗಳ ಒಂದು ಅಹಂಕಾರವನ್ನ ಕೊನೆಗೊಳಿಸ್ಬೇಕು. ಅದಕ್ಕೆ ರಾಜಕೀಯ ಪಕ್ಷಗಳ ದುರಹಂಕಾರಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ನೋಟಾ ಆಯ್ಕೆಯನ್ನ ಕೊಡಬೇಕು ಅಂತ ಹೇಳಿ ಈ ಉದ್ದೇಶಗಳನ್ನ ಇಟ್ಕೊಂಡು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ, ಸರಳವಾಗಿ ಹೇಳೋದಾದ್ರೆ 2 ಉದ್ದೇಶಗಳಿದೆ ನೋಟಾ ಪ್ರಾರಂಭ ಮಾಡೋದಕ್ಕೆ. ಒಂದು, ರಾಜಕೀಯ ವ್ಯವಸ್ಥೆಯ ಶುದ್ಧೀಕರಣ. ಎರಡನೇದಾಗಿ, ಪ್ರಜಾಪ್ರಭುತ್ವದ ಸಬಲೀಕರಣ ಇನ್ನೂ ಕೂಡ ಬಲಿಷ್ಠ ಆಗಬೇಕು ಅನ್ನೋ 2 ಮುಖ್ಯ ಉದ್ದೇಶಗಳನ್ನು ಇಟ್ಕೊಂಡು ನೋಟಾವನ್ನ ಜಾರಿಗೆ ತಂದರು. ನೋಟಾದ ಪರಿಣಾಮ ಏನುಗಳು? ಈಗ 2013 ನೋಟಾ ಜಾರಿಯಲ್ಲಿ ಬಂದಿದೆ. ಅದರ ಪರಿಣಾಮ ಏನೇನಾಗಿದೆ? ಬಹಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿದ್ದು, ನೋಟಾ ಹೆಚ್ಚಾಗಿ ಅತಿ ಹೆಚ್ಚು ಚಲಾವಣೆ ಆಗಿದ್ದು ಬಿಹಾರದಲ್ಲಿ, ಅದರಲ್ಲಿ ವಿಶೇಷವಾಗಿ ಬಿಹಾರದ ಗೋಪಾಲ್ಗಂಜ್ ಅನ್ನುವಂತಹ ಲೋಕಸಭಾ ಮತಕ್ಷೇತ್ರದಲ್ಲಿ 2019ರಲ್ಲಿ ಒಟ್ಟು 51,660 ಮತಗಳು ಬಿದ್ದಿದೆ. ಅಂದರೆ ಒಂದೇ ಲೋಕಸಭಾ ಕ್ಷೇತ್ರದಲ್ಲಿ, ಒಂದೇ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಒಟ್ಟು 51,660 ಮತಗಳು ಬಿದ್ದಿದೆ. ಯಾಕೆ ಇಷ್ಟೊಂದು ಮತಗಳು ಬಿದ್ದು ಒಂದೇ ಕ್ಷೇತ್ರದಲ್ಲಿ ಅಂತ ಹೇಳಿದರೆ, ಅಲ್ಲಿ ಅಸ್ತಿತ್ವದಲ್ಲಿರುವಂತಹ ಎಲ್ಲ ರಾಜಕೀಯ ಪಕ್ಷಗಳು, ಅಲ್ಲಿ 2 ಪ್ರಮುಖ ರಾಜಕೀಯ ಪಕ್ಷಗಳು, 3, ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್, 3 ರಾಷ್ಟ್ರೀಯ ಪಕ್ಷಗಳು. ಆನಂತರ ಉಳಿದಂತೆ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್, ಅವು ಎಲ್ಲ ಅಭ್ಯರ್ಥಿಗಳು ಕೂಡ ರೌಡಿಗಳೇ ಆಗಿರ್ತಾ ಇದ್ರು, ದಬ್ಬಾಳಿಕೆ ಮಾಡುವಂಥವರೇ ಆಗಿರ್ತಾ ಇದ್ರು, ಕೊಲೆಗಡಕರಿಗೆ ಆಗಿರ್ತಾ ಇದ್ರು. ಹೀಗಾಗಿ ಜನ ಅವರವರಲ್ಲಿನೇ ತೀರ್ಮಾನ ಮಾಡಿಕೊಂಡು ಒಟ್ಟು 51,000 ಮತಗಳಷ್ಟು ನೋಟಾಗಿ ಬಿದ್ದು. ಹೀಗಾಗಿ ಆ ಚುನಾವಣೆ ಆದ ತಕ್ಷಣನೇ ಮತ್ತು ಇಡೀ ಬಿಹಾರದಲ್ಲಿನೂ ಕೂಡ ಅದರದ ಪರಿಣಾಮ, ಸಾಕಷ್ಟು ಮತಕ್ಷೇತ್ರಗಳಲ್ಲಿ ಬರೀ ದಬ್ಬಾಳಿಕೆ ಮಾಡುವಂಥ ಅಭ್ಯರ್ಥಿಗಳನ್ನೇ ರಾಜಕೀಯ ಪಕ್ಷಗಳು ಕಣಕ್ಕಿಳಿಸ್ತಾ ಇದ್ರು. ಹೀಗಾಗಿ ಜನ ಬೇಸತ್ತು ಆ ವರ್ಷ ಬಿಹಾರದಲ್ಲಿ ಅತಿ ಹೆಚ್ಚು ನೋಟಾಕ್ಕೆ ಮತ ಹಾಕಿದರು. ಹೀಗಾಗಿ ಪ್ರಧಾನಮಂತ್ರಿಗಳು, ಇಡೀ ಕೇಂದ್ರ ಸರ್ಕಾರ ಬಿಹಾರಕ್ಕೆ ಅತಿ ಹೆಚ್ಚು ಅನುದಾನವನ್ನ ಕೊಡೋದಕ್ಕೆ ಪ್ರಾರಂಭ ಆಯಿತು. ಬಿಹಾರಕ್ಕೆ 1 ಲಕ್ಷ ಕೋಟಿ ಅನುದಾನವನ್ನ ಕೇಂದ್ರ ಸರ್ಕಾರದಿಂದ ಬಂತು. ಅದೇ ರೀತಿ ಲಾತೂರ್, ಮಹಾರಾಷ್ಟ್ರದ ಲಾತೂರ್ನಲ್ಲಿ 27,500, ಅದು ವಿಧಾನಸಭಾ ಮತಕ್ಷೇತ್ರ, 27,500 ಮತಗಳು ಚಲಾವಣೆ ಆಗ್ತವೆ. ಆವಾಗಲೂ ಕೂಡ ಆ ಲಾತೂರ್ ಪ್ರದೇಶನ ಕೂಡ ಆ ಇಡೀ ದೇಶದ ಗಮನವನ್ನು ಅದು ಸೆಳೀತದೆ. ಇದೇ ರೀತಿ ಭಾರತೀಯ ಕಿಸಾನ್ ಯೂನಿಯನ್ ಅನ್ನುವಂತಹ ಸಂಘ ಪಂಜಾಬ್ನಲ್ಲಿ ನೋಟಾ ಪರವಾದಂತಹ ಅಭಿಯಾನವನ್ನ ಕೈಗೊಂಡಿತು. ನಮಗೆ ಇಡೀ ವ್ಯವಸ್ಥೆಯನ್ನ ಬದಲಾಯಿಸಬೇಕು, ಸಮಾಜವನ್ನ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಧೋರಣೆಯಿಂದ ಇಟ್ಕೊಂಡು ಭಾರತೀಯ ಕಿಸಾನ್ ಯೂನಿಯನ್ BKU, ಇಡೀ ಆ ರೈತ ಸಂಘದ ಸದಸ್ಯರು ನೋಟಾ ಅಭಿಯಾನವನ್ನ ಮಾಡಿದ್ರು. ಅವಾಗಲೂ ಕೂಡ ಇಡೀ ರಾಷ್ಟ್ರದ ಗಮನವನ್ನ ಸೆಳೀತು. ಇದು ನೋಟಾದ ಅಂದ್ರೆ ನೋಟಾ ಹಾಕೋದ್ರಿಂದ ಒಂದು ಇಡೀ ವ್ಯವಸ್ಥೆ ಆ ಒಂದು ಮತಕ್ಷೇತ್ರದ ಕೆಳಗೆ ನೋಡುವಂತಹ ಒಂದು ಸಾಧ್ಯತೆ ಇರ್ತದೆ. ಇಡೀ ರಾಜಕೀಯ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಕಾರ್ಯಾಂಗ ವ್ಯವಸ್ಥೆ, ಹ್ಯೂಮನ್ ರೈಟ್ಸ್ ಇರ್ಬೋದು, ಎಲ್ಲರೂ ಕೂಡ ಆ ಮತಕ್ಷೇತ್ರದ ಕಡೆಗೆ ನೋಡೋದಕ್ಕೆ ಪ್ರಾರಂಭ ಆಗುತ್ತೆ. ಗಮನವನ್ನ ಸೆಳೆಯುವಂತ ಪ್ರಯತ್ನ ಇದು. ಈ ವಿಷಯದ ಬಗ್ಗೆ ಚುನಾವಣೆ ಆಯೋಗ ಏನೇನು ಹೇಳಿದೆ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಶಿವಸೇನಾ ಅಂಧೇರಿ ಮತಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೀತದೆ. ಆ ಬೈ ಎಲೆಕ್ಷನ್ ಆಗಬೇಕಾದ್ರೆ ಆ ಚುನಾವಣೆ ಪ್ರಚಾರ ಮುಗಿದ ನಂತರ ಅಲ್ಲಿ ಠಾಕರೆ ಶಿವಸೇನಾ ಅಭ್ಯರ್ಥಿ ಪರಬ್ ಮತ್ತು ಇನ್ನೊಬ್ರು ಲಾಟ್ಕೆ ಅಂತ, ರಾಜೋರಿ ಲಾಟ್ಕೆ ಅಂತ, ಅವರು ರಮೇಶ್ ಲಾಟ್ಕೆ ಅವರು ನಿಧನರಾಗಿದ್ದರಿಂದ ಆ ಒಂದು ಬೈ ಎಲೆಕ್ಷನ್ ನಡೀತಾ ಇರ್ತದೆ. ಅವಾಗ ಏನಾಗುತ್ತೆ, ಅಲ್ಲಿರುವಂತಹ ಅಭ್ಯರ್ಥಿ ಏನ್ ಮಾಡ್ತಾರೆ, ಬಿಜೆಪಿ ಅಭ್ಯರ್ಥಿ ನಾಮಿನೇಷನ್ ವಾಪಸ್ ತಕ್ಕೊಂಡು ನೋಟಾಕ್ಕೆ ಅಭಿಯಾನ ಮಾಡಿ ಅಂತ ಹೇಳೋದಕ್ಕೆ, ಪ್ರಚಾರಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನ ಶಿವಸೇನೆಯ ಉದ್ಧವ್ ಠಾಕ್ರೆ ಅವರ ಅಭ್ಯರ್ಥಿ ಅದಕ್ಕೆ ತಕರಾರು ಅಡ್ಡಿಪಡಿಸ್ತಾರೆ. ಚುನಾವಣೆಗೆ ತಕರಾರುವನ್ನ ಅರ್ಜಿಯನ್ನ ಹಾಕ್ತಾರೆ, ಈ ತರ ಮಾಡಬಾರ್ದು, ಇದರಿಂದ ಚುನಾವಣೆಗೆ ಅಡ್ಡಿಯಾಗುತ್ತೆ ಅಂತ ಹೇಳಿ. ಅವಾಗ ಚುನಾವಣೆ ಆಯೋಗ ಕೆಲವು ಅತ್ಯಂತ
ವಿಶೇಷವಾದಂತಹ ತೀರ್ಮಾನವನ್ನು ಹೇಳ್ತದೆ. ಏನು ಅಂತ ಹೇಳಿದ್ರೆ, ಯಾವುದೇ ಚುನಾವಣೆಗೆ ನಿಂತಹ ಅಭ್ಯರ್ಥಿಗಳು ನೋಟಾ ಪರವಾದಂತಹ ಪ್ರಚಾರ ಮಾಡಲಿಕ್ಕಿಲ್ಲ. ಅಂದ್ರೆ ಈಗ ಅಭ್ಯರ್ಥಿಗಳು ಅವರು ನಾಮಿನೇಷನ್ ಹಾಕಿರ್ತಾರೆ, ನಾಮಿನೇಷನ್ ಹಾಕಿದವರು ಅವರು ತಮ್ಮ ಪರವಾಗಿ ಪ್ರಚಾರ ಮಾಡೋದನ್ನ ಬಿಟ್ಟು ನೋಟಾ ಪರವಾಗಿ ಅವರು ನೋಟಾ ಹಾಕಿ ಅಂತ ಹೇಳಿದ್ರೆ ಅದರಲ್ಲಿ ಏನೋ ಒಂದು ಅವರಲ್ಲಿ ಒಂದು ಕೆಟ್ಟ ಮನಸ್ಥಿತಿ ಇದೆ. ಮತ್ತು ಚುನಾವಣೆಯನ್ನ ಮತದಾರರ ದಾರಿ ತಪ್ಪಿಸುವಂತಹ ಒಂದು ತಪ್ಪು ತಿಳುವಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ ಅನ್ನುವಂತಹ ಕಾರಣದಿಂದ ಅಭ್ಯರ್ಥಿಗಳು ನೋಟಾ ಪರವಾದಂತಹ ಪ್ರಚಾರ ಮಾಡಲಿಕ್ಕಿಲ್ಲ. ಎರಡನೇದಾಗಿ ರಾಜಕೀಯ ಪಕ್ಷಗಳು ಕೂಡ ಆ ಸಂದರ್ಭದಲ್ಲಿ ಈ ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ನೋಟಾ ಪರವಾಗಿ ಕ್ಯಾಂಪೇನ್ ಮಾಡುವಂಗಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ರಾಜಕೀಯ ಪಕ್ಷನೂ ಕೂಡ ತಮಗೆ ಓಟ್ ಹಾಕಿ ಅಂತ ಪ್ರಚಾರ ಮಾಡಬೇಕು. ಅದರ ಬದಲಾಗಿ ನೀವು ನೋಟಾಕ್ಕೆ ಹಾಕಿ ಅಂತ ಹೇಳುವುದು ಕೂಡ ಅದು ತಪ್ಪಾಗುತ್ತೆ. ಅದು ಕೂಡ ಚುನಾವಣಾ ಅಧಿಕೃತ ಪ್ರಚಾರ ಮುಗಿದ ನಂತರ, ಮುಗಿದ ನಂತರ ಆ ರೀತಿ ಮಾಡಬಾರ್ದು ಅಂತ ಸ್ವತಃ ಚುನಾವಣಾ ಆಯೋಗನೇ ಹೇಳಿದೆ. ಆದರೆ ಒಂದು ಅವಕಾಶ ಅದು ಕೊಡುತ್ತೆ. ಏನಂತ ಹೇಳಿದ್ರೆ, ಅಭ್ಯರ್ಥಿಗಳನ್ನ ಹೊರತುಪಡಿಸಿ, ರಾಜಕೀಯ ಪಕ್ಷಗಳನ್ನ ಹೊರತುಪಡಿಸಿ ಮೂರನೇ ವ್ಯಕ್ತಿಗಳು, ಅಂದ್ರೆ ಅದು ರಾಜಕೀಯ ತರವಾದಂತಹ ಸಂಘಟನೆ ಇರ್ಬೋದು ಅಥವಾ ವ್ಯಕ್ತಿ ಇರಬಹುದು. ಈಗ ಒಬ್ಬ ವ್ಯಕ್ತಿ ಹೇಳ್ಬೋದು, ಹೌದು ನಮ್ಗೆ ಅಸಮಾಧಾನ ಆಗಿದೆ, ನೋಟಾಕ್ ಚಲಾವಣೆ ಮಾಡುದು, ಹೌದು ಆ ರೀತಿ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಚುನಾವಣಾ ಆಯೋಗ ಮಹಾರಾಷ್ಟ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ಸ್ಪಷ್ಟವಾಗಿ ಹೇಳಿದೆ. ಮೂರನೇ ವ್ಯಕ್ತಿ ನೋಟಾ ಪರವಾಗಿ ಈ ಜಾಗೃತಿ ಮೂಡಿಸಬಹುದು. ಆದರೆ ಅದನ್ನ ಚುನಾವಣಾ ಪ್ರಚಾರ ಅಂತ ಪರಿಗಣಿಸುವ ಹಾಗಿಲ್ಲ. ಅದು ಮೂರನೇ ವ್ಯಕ್ತಿ ಈ ನೋಟಾಕ್ಕೆ ನೀವು ಮತ ಚಲಾವಣೆ ಅಂತ ಹೇಳಿದ್ರೆ ಅದು ಚುನಾವಣಾ ಪ್ರಚಾರ ಅಂತ ನಾವು ಕನ್ಸಿಡರ್ ಮಾಡುವುದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದರ ಅರ್ಥ ಏನಂತ ಹೇಳಿದ್ರೆ, ನಾವು ಜನಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಬಹುದು, ಜನಜಾಗೃತಿಗೋಸ್ಕರ ನಾವು ನೋಟಾ ಅಭಿಯಾನವನ್ನ ಮಾಡಬಹುದು ಅಂತ ಇದು ಮಾನ್ಯ ಚುನಾವಣಾ ಆಯೋಗದ ಒಂದು ಹೇಳಿಕೆ, ತೀರ್ಮಾನ. ಇನ್ನೂ ಒಂದು ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಸ್ವತಃ ಗೋವಾ ರಾಜ್ಯದ ಮುಖ್ಯ ಚುನಾವಣೆ ಅಧಿಕಾರಿ ಒಬ್ರು ಟ್ವೀಟ್ ಅಲ್ಲಿ ಹೇಳ್ತಾರೆ 2019ರಲ್ಲಿ, ಏನು ಅಂತ ಹೇಳಿದ್ರೆ, ನೋಟಾ ಪರವಾಗಿ ಇನ್ನೂ ಹೆಚ್ಚಿನ ಜನಜಾಗೃತಿ ಮಾಡುವಂತಹ ಅವಶ್ಯಕತೆ ಇದೆ ಅಂತ ಸ್ವತಃ ಗೋವಾ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿಗಳೇ ಹೇಳ್ತಾರೆ. ಜನಸಾಮಾನ್ಯರಲ್ಲಿ ನೋಟಾ ಬಗ್ಗೆ ಜಾಗೃತಿ ಮೂಡಿಸುವಂತ ಅವಶ್ಯಕತೆ ಇದೆ ಅಂತ ಹೇಳಿ ಅವರು ಕೂಡ ಟ್ವೀಟ್ ಮಾಡಿದ್ದು ಇಡೀ ದೇಶದ ಗಮನವನ್ನ ಸೆಳೀತದೆ. ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ? ಪ್ರಾರಂಭದಲ್ಲಿ ನಾನು ಹೇಳ್ದಂಗೆ ಇದು ಮಾನ್ಯ ಈ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನ, ನೋಟಾವನ್ನ ಅಳವಡಿಸಬೇಕು ಮತಯಂತ್ರದಲ್ಲಿ ಅಂತ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ, ಈ ದೇಶದ ಚುನಾವಣಾ ಆಯೋಗಕ್ಕೆ ನೀವು ಕಾಲಕ್ಕೆ ನೋಟಾ ಕುರಿತು ಜನಜಾಗೃತಿ ಅಭಿಯಾನವನ್ನ ಮಾಡಬೇಕು ಅಂತ ಸ್ವತಃ ಸರ್ವೋಚ್ಚ ನ್ಯಾಯಾಲಯವೇ ಚುನಾವಣಾ ಆಯೋಗಕ್ಕೆ ಹೇಳಿದೆ. ಮತ್ತು ಈ ನೋಟಾ ಬಗ್ಗೆ ಜಾಗೃತಿ ಮೂಡಿಸೋದ್ರಿಂದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಗಟ್ಟಿಯಾಗುತ್ತೆ ಅನ್ನೋದು ಕೂಡ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಮತ್ತು ರಾಜಕೀಯ ಶುದ್ಧೀಕರಣ. ಇದು ಒಟ್ಟಾರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನೋಟಾ ಕುರಿತಂತ ಅಭಿಪ್ರಾಯ ಆಗಿದೆ. ಈಗ ಸಹಜವಾಗಿ ಪ್ರಶ್ನೆ ಬರ್ತದೆ, ಸೌಜನ್ಯ ಪ್ರಕರಣ ನ್ಯಾಯಪರವಾದಂಥ ಹೋರಾಟಕ್ಕೆ ನೋಟಾಕ್ಕೆ ಮತ ಹಾಕುವುದರಿಂದ ಯಾವ ರೀತಿ ಪರಿಣಾಮ ಆಗುತ್ತೆ, ಏನು ಇದ್ರ ಇಫೆಕ್ಟ್ ಆಗುತ್ತೆ? ಕೆಲವೊಬ್ರು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ, ನಿಮ್ಮ ಓಟು ವೇಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಕಡ್ಡಾಯವಾಗಿ ಎಲ್ಲರೂ ಕೂಡ ಮತ ಚಲಾಯಿಸ್ರಿ. ಮತ ಚಲಾವಣೆ ಮಾಡುವುದು ನಮ್ಮ ಹಕ್ಕು. ನೋಟಾ ಚಲಾವಣೆ ಮಾಡುವುದರಿಂದ ನಮ್ಮ ಯಾವುದೇ ಮತಗಳು ಕೂಡ ಹಾಳಾಗುವುದಿಲ್ಲ. ಇಟ್ ಈಸ್ ನಾಟ್ ವೇಸ್ಟ್ ಆಫ್ ವೋಟ್ಸ್. ಚುನಾವಣೆ ಬಹಿಷ್ಕಾರ ಮಾಡಿದರೆ ಏನಾಗುತ್ತೆ, ನಮ್ಮ ಮತಗಳು ವೇಸ್ಟ್ ಆಗುತ್ತೆ. ಆದರೆ ನಾವು ಮತ ಚಲಾವಣೆ ಮಾಡುವುದರಿಂದ, ನಾವು ನೋಟಾಕ್ಕೆ ಹಾಕುವುದರಿಂದ ಒಂದು ಸ್ಪಷ್ಟ ಅಭಿಪ್ರಾಯ, ನಾವು ದೇಶಕ್ಕೆ ಮತ್ತು ಇಡೀ ರಾಜ್ಯಕ್ಕೆ, ಚುನಾವಣೆ ವ್ಯವಸ್ಥೆಗೆ, ನ್ಯಾಯಾಂಗ ವ್ಯವಸ್ಥೆಗೆ ಮತ್ತು ಶಾಸಕಾಂಗ ವ್ಯವಸ್ಥೆಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಂಗಾಗುತ್ತೆ. ಏನು ಅಂತ ಹೇಳಿದ್ರೆ, ನಾವು ಈ ಭಾಗದ ಜನ ಇಲ್ಲಿಯ ಜನಪ್ರತಿನಿಧಿಗಳಿಂದ ಬೇಸತ್ತಿದ್ದೇವೆ. 12 ವರ್ಷಗಳಿಂದ ಇಷ್ಟೊಂದು ದೊಡ್ಡ ಹೋರಾಟ ನಡೀತಾ ಇದ್ರೂ ಕೂಡ ಯಾವ ಸರ್ಕಾರವೂ ಕೂಡ
ಇದನ್ನ ಈ ನ್ಯಾಯಪರವಾದಂಥ ಹೋರಾಟದ ಬೇಡಿಕೆಗಳನ್ನು ಅತ್ಯಾಚಾರಕ್ಕೆ ಒಳಗಾದಂತಹ ಕುಟುಂಬದ ನೋವನ್ನ ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸಿಲ್ಲ. ಹೀಗಾಗಿ ನಮಗೆ ಈ ವ್ಯವಸ್ಥೆಯ ವಿರುದ್ಧ ನಿರಾಸೆ ಇದೆ, ಬೇಸರ ಇದೆ, ಆಕ್ರೋಶ ಇದೆ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶ, ಲಿಖಿತ ಸಂದೇಶ ಅಂತ ಹೇಳ್ಬೋದು. ನಾವೀಗ ರಕ್ತ ಚಳವಳಿಯನ್ನು ಮಾಡಿದ್ವು, ಟ್ವಿಟ್ಟರ್ ಅಭಿಯಾನವನ್ನು ಮಾಡಿದ್ವು, ಫೇಸ್ಬುಕ್ ಅಭಿಯಾನವನ್ನು ಮಾಡಿದ್ವು, ದೆಹಲಿಯಲ್ಲಿ ಕೂಡ ಹೋಗಿ ಒಂದು ದೊಡ್ಡ ಮಟ್ಟದ ಪರಿಣಾಮಕಾರಿ ಚಳವಳಿಯನ್ನು ಮಾಡಿದ್ವು. ಇದರ ಜೊತೆಗೇನೆ ಈ ಚುನಾವಣೆಯು ಕೂಡ ಒಂದು ಅತ್ಯಂತ ಪ್ರಮುಖವಾದಂತಹ ವೇದಿಕೆ ಆಗುತ್ತೆ. ಒಂದು ವೇಳೆ 1 ಲಕ್ಷಕ್ಕಿಂತ ಅತಿ ಹೆಚ್ಚು, ಬಹುಶಃ ಜನರು ಮನಸ್ಸು ಮಾಡಿದರೆ 2-3 ಲಕ್ಷಕ್ಕಿನ್ನೂ ಕೂಡ ದಾಟಬಹುದು. ಆದರೆ 1 ಲಕ್ಷಕ್ಕಿಂತ ಅತಿ ಹೆಚ್ಚು ಮತಗಳು ಏನಾದರೂ ನೋಟಾಗಿ ಬಿದ್ದರೆ ಖಂಡಿತವಾಗಿ ಇಡೀ ದೇಶ ಈ ಕರಾವಳಿ ಭಾಗಕ್ಕೆ, ತುಳುನಾಡಿನ ಕಡೆಗೆ ನೋಡ್ತದೆ. ಹೌದು, ಈ ಜನರಿಗೆ ನ್ಯಾಯದ ಹಸಿವಿದೆ, ಈ ಭಾಗದ ಜನರು ಬೇಸತ್ತಿದ್ದಾರೆ, ನಮ್ಮ ಪಕ್ಷದ ಜನಪ್ರತಿನಿಧಿಗಳಿಂದ ಜನರು ಬೇಸತ್ತಿದ್ದಾರೆ, ಹೀಗಾಗಿ ನ್ಯಾಯದ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ಇಡೀ ವ್ಯವಸ್ಥೆಗೆ ಹೋಗುತ್ತೆ. ಇವತ್ತು ನೋಡಿ, ನಾನು ಗೋಪಾಲ್ಗಂಜ್ ಅನ್ನುವಂಥ ಕ್ಷೇತ್ರದ ಅದನ್ನು ಪೂರ್ತಿಯಾಗಿ ದಾಖಲೆ ತೆಗೆದು ನಾನು ನೋಡಿ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ಇಡೀ ದೇಶದಲ್ಲಿ ಅತಿ ಹೆಚ್ಚು ನೋಟಾಗಿ ಬಂತು, ಹೀಗಾಗಿ ಪ್ರತಿಯೊಬ್ಬರು ಕೂಡ ಅದರ ಕಡೆ ನೋಡ್ತಾ ಇದ್ದಾರೆ. ಇಲ್ಲಿ ಮಂಗಳೂರು, ಚಿಕ್ಕಮಗಳೂರು, ಉಡುಪಿ ಮತ್ತು ಮಂಗಳೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೋಟಾ ಪರವಾಗಿ ಮತ ಚಲಾವಣೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರು ಕೂಡ ಈ ಕಡೆಗೆ ಒಂದು ಗಮನವನ್ನು ಹರಿಸ್ತಾರೆ. ಹೀಗಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ಮತದಾರರಲ್ಲಿ ಕೂಡ ಯಾರು ಸೌಜನ್ಯ ಪರವಾಗಿ ಇದ್ದೀರಿ ನೋಡಿ, ಒಂದು ಹೆಣ್ಣು ಮಗುವನ್ನ, ಶಾಲೆಗೆ ಹೋದಂತಹ ಹೆಣ್ಣು ಮಗುವನ್ನ, ಅದು ಉಪವಾಸ ಇದ್ದಂಥ ಹೆಣ್ಣು ಮಗುವನ್ನ ದಿನದ ಬೆಳಕಿನಲ್ಲಿನೇ ಅಪಹರಣ ಮಾಡಿ, ಗುಂಪು ಅತ್ಯಾಚಾರ ಮಾಡಿ, ಕಚ್ಚಿ ಕೊಲೆ ಮಾಡಿ, ಮರ್ಮಾಂಗದಲ್ಲಿ ಮಣ್ಣು ಹಾಕಿ ತುಂಬಿ ಅತ್ಯಂತ ಅನಾಗರಿಕವಾಗಿ ಎಸೆದು ಹೋಗ್ತಾರೆ. ಅವ್ರ ಬಗ್ಗೆ ಯಾವುದೇ ತನಿಖೆ ಆಗಲ್ಲ ಅಂತ ಹೇಳಿದ್ರೆ, ಇನ್ನು ನಮ್ಮ ಮಕ್ಕಳನ್ನ ನಾವು ಹೇಗೆ ರಕ್ಷಣೆ ಕೊಡಬೇಕು? ರಕ್ಷಣೆ ಕೊಡೋದು ಕೂಡ ನಮ್ಮ ಪಾಲಕರ ಜವಾಬ್ದಾರಿ ಅಲ್ವಾ? ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ, ಕಾಲೇಜ್ಗಳಿಗೆ ಹೋಗ್ತಾ ಇರ್ತಾರೆ, ಅದಕ್ಕೆ ಹೋಗ್ತಾ ಇರ್ತಾರೆ, ಟ್ರಿಪ್ಗಳಿಗೆ ಹೋಗ್ತಿರ್ತಾರೆ. ಇದೇ ರೀತಿ ಏನಾದರೂ ಪರಿಸ್ಥಿತಿ ಮುಂದುವರೆದರೆ ನಮ್ಮ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡೋರು ಯಾರು? ಯಾಕೆ ಅದ್ರ ಬಗ್ಗೆ ಯಾರು ಕೂಡ ಇಷ್ಟೊಂದು ಗಂಭೀರತೆಯನ್ನು ತಗೊಳ್ಳಿಲ್ಲ? ಮಾಧ್ಯಮದವರು ಮಲಗಿದ್ದಾರೆ ಅಥವಾ ಮಲಗದಂತೆ ನಟನೆ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಅದರ ಬಗ್ಗೆ ಈ ತುಂಬಾ ತಾತ್ಸಾರವಾದಂಥ ಮನೋಭಾವನೆ ಇಟ್ಕೊಂಡಿದ್ದಾರೆ. ಬಿಡು, ದಕ್ಷಿಣ ಕನ್ನಡ ಅಲ್ಲ, ನಮಗೆ ಓಟ್ ಹಾಕ್ತಾರೆ. ದಕ್ಷಿಣ ಕನ್ನಡ ಅಲ್ವಾ, ಕಾರ್ಯಕರ್ತರು ನಮ್ಮ ಜೊತೆಗಿದ್ದೇ ಇರ್ತಾರೆ. ಇದು ಕಾರ್ಯಕರ್ತರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ. ಇವತ್ತು ಕಾರ್ಯಕರ್ತರಂದ್ರೆ ಏನಾಗ್ಬಿಟ್ಟಿದೆ, ಬೇಕಾದಂಗೆ ಉಪಯೋಗಿಸ್ಕೊಳ್ಳೋದು, ಕೈ ಬಿಡೋದು, ಯೂಸ್ ಅಂಡ್ ಥ್ರೋ, ಉಪಯೋಗಿಸ್ಕೊಂಡು ಡಸ್ಟ್ಬಿನ್ನಲ್ಲಿ ಹಾಕ್ಬಿಡೋದು. ಕಾರ್ಯಕರ್ತರಿಗೂ ಭಾವನೆಗಳು ಕೂಡ ಒಂದು ಬೆಲೆ ಇಲ್ಲ. ನಾಯಕರು ಯಾವತ್ತಿಗೂ ಕೂಡ ಸ್ಪಂದನೆ ಮಾಡಲೇ ಇಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ಆದಂತಹ ಅತ್ಯಾಚಾರಗಳು ನಾವು ಕೇಳ್ತಾ ಇರೋದು ಬರೀ ಸೌಜನ್ಯ ಒಂದೇ ಅಲ್ಲ, ಸೌಜನ್ಯಕ್ಕಿಂತ ಹಿಂದೆ ಅನೇಕ ನೂರಾರು ಹೆಣ್ಣು ಮಕ್ಕಳು, ಅದರಲ್ಲಿ ಚಿಕ್ಕ ಮಕ್ಕಳ ಹೆಣ್ಣು ಮಕ್ಕಳ ಅತ್ಯಾಚಾರ ನಡೆದಿದೆ, ಕೊಲೆ ನಡೆದಿದೆ. ನಾರಾಯಣ ಮತ್ತು ಯಮುನಾ ಅಂತ ಪಾಪ ಒಬ್ಬ ಬಡಪಾಯರ ಕಗ್ಗೊಲೆ ನಡೀತು, ಯಾವುದೇ ತನಿಖೆ ಇಲ್ಲ. ರಾಜಕೀಯ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೆ? ಹೀಗಾಗಿ ಅವರಿಗೆ ಉತ್ತರ ಕೊಡೋದಕ್ಕೆ ಇದೊಂದು ಸದಾವಕಾಶ. ದಯವಿಟ್ಟು ನಾನು ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಈ ಒಂದು ನೋಡಿ, ನಾವು ಮತದಾರರಾಗಿ ಯಾರು ದುರಹಂಕಾರದಿಂದ ನಡ್ಕೊಳ್ತಾ ಇದ್ದಾರೆ ಅವರಿಗೆ ಒಂದು ಪೆಟ್ಟು ಕೊಡೋದನ್ನ ನಾವು ಕಲಿಬೇಕು. ಅವರಿಗೊಂದು ಪೆಟ್ಟು ಕೊಟ್ಟಾಗ ಮಾತ್ರ ಮುಂದೆ ಅವರು ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಬಿಡು, ನಾವು ಹೇಳ್ದಂಗೆ ಕೇಳ್ತಾರೆ. ಮತದಾರರು ಯಾವುದೇ ಪಕ್ಷದ ಜೀತದ ಆಳುಗಳಲ್ಲ ಅನ್ನೋದನ್ನ ಇಲ್ಲಿ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಈ ಒಂದು ಸಂದೇಶ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಕೂಡ ನಾವು ಕಳಿಸ್ಬೇಕಾಗ್ತದೆ. ಅದರ ಸಲುವಾಗಿ ನೋಟಾ ಅಭಿಯಾನವನ್ನ ಬರುವಂತ ದಿನದಲ್ಲಿ ಒಬ್ಬ ಲೋಕಸಭಾ ಅಭ್ಯರ್ಥಿ ಯಾವ ರೀತಿಯಾಗಿ ಪ್ರಚಾರವನ್ನ ಮಾಡ್ತಾರೆ ಅದಕ್ಕಿಂತನೂ ಕೂಡ ತುಂಬಾ ಬಲಿಷ್ಠವಾಗಿ ನಾವು ಅಭಿಯಾನವನ್ನ ಕೈಗೊಳ್ತಾ ಇದ್ದೇವೆ. ಕೊನೆಯದಾಗಿ ಈಗ ನಮ್ಮ ಬೇಡಿಕೆಗಳೇನು? ಆಯ್ತು, ಈಗ ತಾವು ನೋಟಾ ಅಭಿಯಾನ ಮಾಡ್ತಾ ಇದ್ದೀರಿ, ನೋಟಾ ಜಾಗೃತಿ ಮಾಡ್ತಾ ಇದ್ದೀರಿ, ಯಾವ ಕಾರಣಗಳನ್ನ ಮುಂದಿಟ್ಟು ನೀವು ನೋಟಾ ಅಭಿಯಾನವನ್ನ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಪ್ರಶ್ನೆಗಳು ಬರ್ತಾ ಇದೆ. ನಮ್ಮ ಪ್ರಮುಖ ಬೇಡಿಕೆಗಳು ಏನಂತ ಹೇಳಿದ್ರೆ, ಸೌಜನ್ಯಾಳಿಗೆ ಮರು ತನಿಖೆ ಆಗಬೇಕು ಮತ್ತು ಅವಳ ಕಗ್ಗೊಲೆ ಅತ್ಯಾಚಾರ ಮಾಡಿದಂತಹ ಅತ್ಯಾಚಾರಿಗಳು ಮತ್ತು ಅವರನ್ನು ರಕ್ಷಣೆ ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಅದರ ಜೊತೆಗೆ ನಿರಂತರವಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಕೊಲೆ ಮತ್ತು ಅತ್ಯಾಚಾರಗಳ
ಏನು ನಡೆದಿದೆ ಅದ್ರ ಬಗ್ಗೆನೂ ಕೂಡ ತನಿಖೆ ಮಾಡಿ ಅವರೆಲ್ಲರಿಗೂ ಕೂಡ ನ್ಯಾಯವನ್ನ ದೊರಕಿಸಿ ಕೊಡಬೇಕು. ಇದು ಮೊದಲೇ ಬೇಡಿಕೆ. ಎರಡನೇದಾಗಿ ಇವತ್ತು ಬಡ್ಡಿ ದಂಧೆ ಏನಿದೆ, ಆ ಶ್ರೀ ಕ್ಷೇತ್ರ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿಯ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ಕಾನೂನು ಬಾಹಿರವಾದಂತಹ ಅಕ್ರಮ ಬಡ್ಡಿ ದಂಧೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿ ವಾರ ಬಡ್ಡಿ ಏನು ವಸೂಲಿ ಮಾಡೋದಕ್ಕೆ ಇವತ್ತು ಜನಸಾಮಾನ್ಯರು ಮತ್ತು ವಿಶೇಷವಾಗಿ ದುಡಿಯುವಂತಹ ವರ್ಗ ಏನಿದೆ ಅವರ ದುಡಿಯುವ ವರ್ಗದ ಬದುಕನ್ನ ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. ಯಾರಿಗೆ ಸಾಲದ ಅವಶ್ಯಕತೆ ಇರುವುದಿಲ್ಲ ಅವರಿಗೂ ಕೂಡ ಸಾಲವನ್ನ ಬಲವಂತವಾಗಿ ಕೊಟ್ಟು ಅವರ ಇಡೀ ಜೀವನವನ್ನೇ ನರಕ ಮಾಡಿದ್ದಾರೆ. ಹೀಗಾಗಿ ಈ ಬಡ್ಡಿ ದಂಧೆ ಸಂಪೂರ್ಣವಾಗಿ ನಿಲ್ಲಬೇಕು ಮತ್ತು ಸಾಲ ಮತ್ತು ಬಡ್ಡಿ ಎರಡನ್ನೂ ಕೂಡ ಮನ್ನಾ ಮಾಡಬೇಕು. ಸರ್ಕಾರ ಇದರ ಬಗ್ಗೆ ತನಿಖೆ ಮಾಡಿ ಎರಡನ್ನೂ ಕೂಡ ಮನ್ನಾ ಮಾಡಬೇಕು ಮತ್ತು ಸಾಲದ ವ್ಯವಸ್ಥೆ ಕೊಡುವಂತ ವ್ಯವಸ್ಥೆ ಸಾಲ ಬೇಕು. ನಾವು ಸಾಲ ಬೇಡ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಕೂಡ ಅಥವಾ ಅದು ವ್ಯಾಪಾರಸ್ಥರಿಗೂ ಕೂಡ ಸಾಲ ಬೇಕು. ಆದರೆ ಅದು ನ್ಯಾಯಯುತವಾಗಿ ಬ್ಯಾಂಕಿನ ಮುಖಾಂತರ ಅದು ಸಾಲವನ್ನು ಕೊಡುವಂತ ವ್ಯವಸ್ಥೆ ಆಗಬೇಕು. ಈಗಾಗಲೇ ಸಾಕಷ್ಟು ವ್ಯವಸ್ಥೆ ಇದೆ. ಆದರೆ ಇವರ ಈ SKDRDP ಅಂತಹ ಒಂದು ಅಕ್ರಮ ಬಡ್ಡಿ ದಂಧೆಯಿಂದ ಬ್ಯಾಂಕ್ಗಳ ಮೇಲೆ ಕೂಡ ಪ್ರಭಾವ ಬೀರಿ ಬ್ಯಾಂಕ್ಗಳು ಕೂಡ ನ್ಯಾಯಯುತವಾಗಿ ಸಾಲ ಕೊಡುವಂತ ಪ್ರಕ್ರಿಯೆಯನ್ನ ನಿಲ್ಲಿಸಿ ಅಕ್ರಮವಾಗಿ ಬಡ್ಡಿ ದಂಧೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಅಕ್ರಮ ಬಡ್ಡಿ ದಂಧೆ ಮತ್ತು ಸಾಲ ಕೊಡುವಂತ ಪ್ರಕ್ರಿಯೆ ನಿಲ್ಲಬೇಕು ಮತ್ತು ನ್ಯಾಯಯುತವಾಗಿ ಸಾಲವನ್ನ ಕೊಟ್ಟು ಮತ್ತು ಶಾಂತಿಯುತವಾಗಿ ಅದನ್ನ ಮರುಪಾವತಿ ಮಾಡುವಂತ ಒಂದು ಪ್ರಕ್ರಿಯೆ ಒಂದು ಬ್ಯಾಂಕ್ನಲ್ಲಿ ವರ್ಷಕ್ಕೆ 2 ಅಥವಾ ಮ್ಯಾಕ್ಸಿಮಮ್ 3 ಬಾರಿ ಸಾಲವನ್ನ ಅದ ಬಡ್ಡಿಯನ್ನ ಕಟ್ಟುವಂತ ಪ್ರಕ್ರಿಯೆ ಇರುತ್ತದೆ. ಆ ಒಂದು ಪ್ರಕ್ರಿಯೆ ಚಾಲನೆ ಕೊಡಬೇಕು ಮತ್ತು ಇಡೀ ಬಡ್ಡಿ ಮತ್ತು ಸಾಲವನ್ನ ಮನ್ನಾ ಮಾಡಬೇಕು ಅನ್ನುವಂತ ಬೇಡಿಕೆ ಇದೆ. ಜೊತೆಗೆ ದಲಿತರ ಸಾವಿರಾರು ಎಕರೆ ಭೂಮಿಗಳನ್ನ ಇವರು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದಾರೆ. ಬರೀ ದಲಿತರಷ್ಟೇ ಅಲ್ಲ, ಸಾಮಾನ್ಯ ವರ್ಗದ ಇನ್ನೂ ಅನೇಕ ಕುಟುಂಬಗಳನ್ನ ಅವರ ಜಮೀನನ್ನ ವಶಪಡಿಸಿಕೊಂಡು ಅವರನ್ನ ಬೀದಿ ಪಾಲ ಮಾಡಿದ್ದಾರೆ ಮತ್ತು ಸರ್ಕಾರದ ಭೂಮಿಯನ್ನು ಕೂಡ ಅವರು ವಶಪಡಿಸಿಕೊಂಡಿದ್ದಾರೆ. ಇದರ ಕುರಿತಾಗಿ ನಾಗರಿಕ ಸೇವಾ ಟ್ರಸ್ಟ್ನ ಹಿರಿಯರಾದಂತಹ ಶ್ರೀ ಸೋಮನಾಥ್ ನಾಯಕರವರಾಗ್ಲಿ, ರಂಜನ್ ರಾಯರಾಗ್ಲಿ ಮತ್ತು ಆ ಎಲ್ಲ ಪೂರ್ತಿ ಅವರ ಒಂದು ತಂಡ ಏನಿದೆ ಬಹಳಷ್ಟು ಕಾನೂನಿನ ಹೋರಾಟ ಮಾಡ್ತಾ ಇದೆ. ಆ ಕಾನೂನಿನ ಹೋರಾಟಕ್ಕೆ ಒಂದು ಮನ್ನಣೆಯನ್ನು ಕೊಟ್ಟು ಅವರ ಮೇಲೆ ಅವ್ರನ್ನ ಯಾರು ಈ ಧರ್ಮೋದ್ಯಮಗಳು ಇದ್ದಾರೆ, ವಶಪಡಿಸಿಕೊಂಡಿದ್ದಾರೆ, ಧರ್ಮದ ಹೆಸರಿನಲ್ಲಿ ಜಮೀನನ್ನ ವಶಪಡಿಸಿಕೊಂಡಿದ್ದಾರೆ, ಅವರ ಮೇಲೂ ಕೂಡ ಕಠಿಣ ಕ್ರಮ ಕೈಗೊಂಡು ಆ ಎಲ್ಲಾ ದಲಿತರಿಗೂ ಕೂಡ ದಲಿತರ ಭೂಮಿಯನ್ನ ದಲಿತರಿಗೆ ಕೊಡಬೇಕು, ಸರ್ಕಾರದ ಭೂಮಿಯನ್ನ ಸರ್ಕಾರಕ್ಕೆ ಒಪ್ಪಿಸಬೇಕು ಅನ್ನೋ ಒಂದು ಬೇಡಿಕೆ. ಇದರ ಜೊತೆಗೇನೆ ಅತ್ಯಂತ ಪ್ರಮುಖವಾಗಿ ನೋಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನಿದೆ ಇದು ಹಿಂದೂಗಳ ದೇವಸ್ಥಾನ. ಅನಾದಿ ಕಾಲದಿಂದನೂ ಕೂಡ ಅನೇಕ ಹಿಂದೂಗಳ ಕೋಟ್ಯಾಂತರ ಹಿಂದೂಗಳ ಶ್ರದ್ಧಾ ಕೇಂದ್ರ. ಆದರೆ ಇದನ್ನ ಜನರಲ್ಲಿ ಒಂದು ಮೂಢನಂಬಿಕೆಯನ್ನು ತುಂಬಿಸಿ ಈ ಅನಾಗರಿಕವಾಗಿ ವರ್ತನೆ ಮಾಡುವಂತವರು ಹಿಂದೂಗಳಲ್ಲದವರು ಈ ದೇವಸ್ಥಾನದ ಆಡಳಿತ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಇದು ಕಾನೂನು ಬಾಹಿರವೂ ಕೂಡ ಹೌದು. ಹಿಂದೂಗಳಲ್ಲದವರು ಹಿಂದೂ ದೇವಸ್ಥಾನದ ಆಡಳಿತವನ್ನ ನಡೆಸುವ ಹಾಗಿಲ್ಲ. ಇದು ಮಾನ್ಯ ನ್ಯಾಯಾಲಯದ ಆದೇಶ ಕೂಡ ಆಗಿದೆ. ಇದನ್ನ ಎಂಡೋಮೆಂಟ್ಗೂ ಕೂಡ ತಗೊಳ್ಳಿಲ್ಲ. ಆದ್ರೆ ಅನೇಕ ಕರ್ನಾಟಕದಲ್ಲಿರುವಂತಹ ನೂರಾರು ಹಿಂದೂ ದೇವಸ್ಥಾನಗಳನ್ನ, ಹಿಂದೂಗಳು ನಡೆಸ್ತಾ ಇರುವಂತಹ ದೇವಾಲಯಗಳನ್ನ ಸರ್ಕಾರ ಮುಜರಾಯಿ ಇಲಾಖೆ ಮುಖಾಂತರ ನಡೆಸ್ತಾ ಇದೆ. ಆದರೆ ಹಿಂದೂಗಳಲ್ಲದವರು ನಡೆಸ್ತಾ ಇರುವಂತ ಹಿಂದೂ ದೇವಸ್ಥಾನವನ್ನ, ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಹಿಂದೂಗಳಲ್ಲದ ಪರಿವಾರಕ್ಕೆ ಬಿಟ್ಕೊಟ್ಟಿದ್ದಾರೆ. ಇದು ಸಂಪೂರ್ಣ ತಪ್ಪು. ಈ ಮಣ್ಣಿನ ಕಾನೂನಿಗೆ ವಿರುದ್ಧವಾಗಿ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಹೀಗಾಗಿ ಇನ್ನು ಮುಂದೆ ಈ ಹಿಂದೂ ದೇವಸ್ಥಾನವನ್ನ ಹಿಂದೂಗಳೇ ಒಂದು ಸಾರ್ವಜನಿಕ ಟ್ರಸ್ಟ್ ಮಾಡಿ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಇವು ಒಂದಿಷ್ಟು ಪ್ರಮುಖ ಬೇಡಿಕೆಗಳನ್ನಿಟ್ಟು ನೋಟಾ ಅಭಿಯಾನವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತು ಪ್ರತಿ ಬೂತ್ ಮಟ್ಟದಲ್ಲಿಯೂ ಕೂಡ ಈ ಅಭಿಯಾನವನ್ನ ನಾವು ಮಾಡಲಿಕ್ಕಿದ್ದೇವೆ ಮುಂದಿನ ದಿನಗಳಲ್ಲಿ. ದಯವಿಟ್ಟು ಎಲ್ಲ ಆಸಕ್ತಿ ಇರುವಂತಹ ಯುವಕರಿಗೆ, ಸಂಘಟನೆಗಳಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಸಾಮಾಜಿಕ ಜಾಲತಾಣ ಇರ್ಬೋದು, ಫೇಸ್ಬುಕ್, ಯೂಟ್ಯೂಬ್ ಇರ್ಬೋದು, ವಾಟ್ಸಪ್ ಇರ್ಬೋದು ಮತ್ತು ಎಲ್ಲಾ ಕಡೆನೂ ಕೂಡ ದಯವಿಟ್ಟು ಇನ್ನು 1.5 ತಿಂಗಳು ಏನು ಚುನಾವಣೆ ಮುಗಿಯುವವರೆಗೆ ದಯವಿಟ್ಟು ಎಲ್ಲರೂ ಕೂಡ ಜಾಗೃತರಾಗಿರಿ. ನೋಟಾ ಅಭಿಯಾನಕ್ಕೆ ತಾವೆಲ್ಲರೂ ಕೂಡ ಸಿದ್ಧರಾಗಿರಿ. ಬೂತ್ ಮಟ್ಟದಲ್ಲಿಯೂ ಕೂಡ ಮಾನ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಈ ಒಂದು ಅಭಿಯಾನ ಈಗಾಗಲೇ ಪ್ರಾರಂಭ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾರಂಭ ಆಗಿದೆ. ಇನ್ನು ಬೂತ್ ಮಟ್ಟದಲ್ಲಿನೂ ಕೂಡ ಇದನ್ನ ನಾವು ಈಗ ಅತ್ಯಂತ ಶೀಘ್ರದಲ್ಲಿ ಸಂಬಂಧಪಟ್ಟಂತ
ಅಧಿಕಾರಿಗಳ ಜೊತೆಗೆ ನಾವು ಸಮಾಲೋಚನೆ ಮಾಡಿ ಏನು ಅದರದ ವ್ಯವಸ್ಥೆ ಇದೆ, ಚುನಾವಣೆ ವ್ಯವಸ್ಥೆಯ ಪ್ರಕಾರವೇ ಈ ಒಂದು ನೋಟಾ ಅಭಿಯಾನವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಸಹಕಾರ ನೀಡಬೇಕು, ಈ ನ್ಯಾಯಪರ ಹೋರಾಟದ ಜೊತೆಗೆ ಇರಬೇಕು ಮತ್ತು ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡೋಣ. ಯಾರು ಇಷ್ಟೊಂದು ಅನಾಗರಿಕವಾಗಿ ಒಂದು ಹೆಣ್ಣು ಮಕ್ಕಳ ಮೇಲೆ ನಡ್ಕೊಳ್ತಾ ಇದ್ದಾರೆ, ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ಒಂದು ಗಟ್ಟಿ ನಿರ್ಧಾರದಿಂದ ನಾವು ಈ ಒಂದು ಅಭಿಯಾನವನ್ನ ಬಹುಶಃ ಇಡೀ ದೇಶದ ಇತಿಹಾಸದಲ್ಲಿ ಹೋರಾಟದ ದಾರಿಯಲ್ಲಿ ಇದೊಂದು ವಿನೂತನ ಪ್ರಯೋಗ, ಒಂದು ವಿಶಿಷ್ಟ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಮಂಜುನಾಥ ಸ್ವಾಮಿಯ ಮತ್ತು ಅಣ್ಣಪ್ಪ ಸ್ವಾಮಿಯ ಒಂದು ಆಶೀರ್ವಾದವನ್ನ ಪಡೆದು ಆ ದೇವರ ಒಂದು ರಕ್ಷಣೆ, ಆ ತಾಯಿ ಚಾಮುಂಡೇಶ್ವರಿಯ ರಕ್ಷಣೆ ನಮ್ಮೆಲ್ಲರಿಗೂ ಇರಲಿ ಮತ್ತು ಇಡೀ ರಾಜ್ಯಾದ್ಯಂತ ಇರುವಂತ ಎಲ್ಲಾ ಮತದಾರರಿಗೂ ಕೂಡ ನಾನು ಈ ಮೂಲಕ ವಿನಂತಿ ಮಾಡ್ಕೋತಾ ಇದ್ದೇನೆ. ಯಾರು ನ್ಯಾಯಪರ ಹೋರಾಟದ ಪರವಾಗಿ ಇದ್ದಾರೆ, ಸಾಕಷ್ಟು ಜನ ಇವತ್ತು ಇಡೀ ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಕೂಡ ಸೌಜನ್ಯ, ನಿರ್ಭಯ, ಧರ್ಮಸ್ಥಳ ಪರವಾಗಿದ್ದಾರೆ. ಅವರೆಲ್ಲರೂ ಕೂಡ ದಯವಿಟ್ಟು ನೋಟಾಕ್ಕೆ ಚಲಾವಣೆ ಮಾಡಿ, ಕರ್ನಾಟಕದಿಂದ ಅತಿ ಹೆಚ್ಚು ನೋಟಾ ಮತ ಚಲಾವಣೆ ಆದ್ರೆ ಖಂಡಿತವಾಗಿಯೂ ಕೂಡ ಕರ್ನಾಟಕವನ್ನ ಕೇಂದ್ರ ಗಂಭೀರವಾಗಿ ಪರಿಗಣಿಸ್ತದೆ. ಇದೊಂದು ಹೊಸ ಪ್ರಕ್ರಿಯೆ ಇಲ್ಲಿಂದ ಪ್ರಾರಂಭ ಆಗಲಿ, ಸೌಜನ್ಯ ಹೋರಾಟದ ಒಂದು ಕೊಡುಗೆ ಈ ಸಮಾಜಕ್ಕೆ ಆಗಲಿ ಅಂತ ಹೇಳ್ತಾ ಇಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಹೇಳಿದ್ದೇನೆ. ಏನಾದರೂ ಮತ್ತೆ ಪ್ರಶ್ನೆಗಳು ಇದ್ರೆ, ಕ್ವರಿಗಳಿದ್ರೆ ದಯವಿಟ್ಟು ತಾವು ನಮಗೆ ಕೇಳಬಹುದು. ಯೂಟ್ಯೂಬ್ಗಳ ಮುಖಾಂತರ ಅಥವಾ ಫೇಸ್ಬುಕ್ ಮುಖಾಂತರ, ಈ ಸಾಮಾಜಿಕ ಜಾಲತಾಣಗಳ ಮುಖಾಂತರ ನೀವು ನಮಗೆ ಕೇಳಬಹುದು. ನೋಟಕ್ಕೆ ಹಾಕಿದ್ರೆ ಸರ್ಕಾರದ ಯಾವುದೇ ಸವಲತ್ತುಗಳು ಸಿಗುವುದಿಲ್ಲ ಅಂತ ಅದು ಸುಳ್ಳು ಪ್ರಚಾರ, ಅದು ಅಪಪ್ರಚಾರ. ನೋಟಾಕ್ಕೆ ಮತ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದೇ ಈ ದೇಶದ ಕಾನೂನು ಮತ್ತು ಈ ದೇಶದ ಚುನಾವಣೆ ಆಯೋಗನೇ ನೋಟಾವನ್ನ ಇಲ್ಲ ತಂದ್ರೆ ಮತಯಂತ್ರದಲ್ಲಿ ಯಾಕೆ ಅದನ್ನ ಅಳವಡಿಸ್ತಾ ಇದ್ರು? ಮತಯಂತ್ರದಲ್ಲಿ ಯಾಕೆ ಕಳಿಸ್ತಾ ಇದ್ರು? ಯಾರು ಆ ತರ ಹೇಳ್ತಾ ಇದ್ದಾರೆ ದಯವಿಟ್ಟು ಅವ್ರದ್ದು ಕಮೆಂಟ್ಗಳನ್ನ ಯಾರು ಹಾಕ್ತಾ ಇದ್ದಾರೆ ನೋಟ್ ಮಾಡ್ಕೊಳ್ಳಿ. ಅವ್ರ ಮೇಲೆ ನಾವು ಕ್ರಮವನ್ನು ಕೂಡ ಕೈಗೊಳ್ತೇವೆ. ಅದು ಶುದ್ಧವಾದಂತ ಸುಳ್ಳು ಪ್ರಚಾರ, ಅಪಪ್ರಚಾರ ಅದು. ಈಗ ನೋಟಾ ಅಭಿಯಾನದಿಂದ ಎಷ್ಟೋ ಜನ ಈಗ ಅತ್ಯಾಚಾರಿಗಳ ಪರವಾಗಿ ಇರುವಂತವ್ರು ಈ ಒಂದು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಅವರು ಹೆದರ್ಕೊಂಡಿದ್ದಾರೆ. ಹೀಗಾಗಿ ಈ ಒಂದು ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ದಯವಿಟ್ಟು ಈ ಸುಳ್ಳು ಮಾಹಿತಿಗಳನ್ನ, ಅಪಪ್ರಚಾರಗಳನ್ನ ಯಾರು ಕೂಡ ನಂಬಬಾರದು. ಖಂಡಿತವಾಗಿ ನೋಡಿ, ಇಲ್ಲಿ ನಾನು ಅದಕ್ಕೆ 2 ಉದಾಹರಣೆ ಕೊಡ್ತೇನೆ. ಬಿಹಾರ್ ಮತ್ತು ಆಸಾಂ, ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಲ್ಲಿ ಯಾವಾಗ ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಟಾ ಆಯಿತು, ಅತಿ ಹೆಚ್ಚು ಅನುದಾನ ಬಂತು. ಸೌಲಭ್ಯ, ಸರ್ಕಾರಿ ಸೌಲಭ್ಯ ಅಲ್ಲ, ಸರ್ಕಾರಿ ಸೌಲಭ್ಯ ಇನ್ನೂ ಜಾಸ್ತಿ ಆಯಿತು ಹೊರತು ಕಡಿಮೆ ಆಗ್ಲಿಲ್ಲ. ಇದು ವಾಸ್ತವ. ನೋಟಕ್ಕೆ ಹಾಕಿದ್ರೆ ಬೇರೆ ಪಕ್ಷಗಳಿಗೆ ಇದು ಸಹಾಯ ಆಗುತ್ತೆ. ನೋಡಿ, ಯಾರು ಅತ್ಯಾಚಾರಿಗಳ ಪರವಾಗಿದ್ದಾರೆ, ಅತ್ಯಾಚಾರಿಗಳ ಕೈಕಾಲು ಹಿಡಿದಿದ್ದಾರೆ, ನಾವು ಅವರಿಗೆ ವೋಟ್ ಹಾಕಿ ಅಂತ ಖಂಡಿತ ಹೇಳುವುದಿಲ್ಲ. ಒಂದು ವೇಳೆ ಯಾವುದೇ, ಅದು ಬಹಳ ಒಳ್ಳೆ ಪ್ರಶ್ನೆ. ನೋಡಿ, ಇದರಲ್ಲಿ ಏನ್ ಬರ್ತಾ ಇದೆ, ನಮ್ಮ ಬೇಸರ ಇರೋದು 3 ಪ್ರಮುಖ ರಾಜಕೀಯ ಪಕ್ಷಗಳು. ಯಾವ ರಾಜಕೀಯ ಪಕ್ಷಗಳು ಇಲ್ಲಿವರೆಗೆ ಈ ರಾಜ್ಯವನ್ನ ಆಳಿದ್ದಾರೆ? 3 ಪ್ರಮುಖ ರಾಜಕೀಯ ಪಕ್ಷಗಳು. ಅದನ್ನ ಹೊರತುಪಡಿಸಿ ಬೇರೆ ಪಕ್ಷಗಳ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಉದಾಹರಣೆಗೆ ನಾನು KRS ದವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. KRS ಪಕ್ಷ ಸೌಜನ್ಯ ಪರವಾಗಿ, ಹೋರಾಟದ ಪರವಾಗಿ ಪಾದಯಾತ್ರೆಯನ್ನ ನಡೆಸಿತು. ಬಹಳ ಒಂದು ಆ ಯುವಕರನ್ನ, ಕಾರ್ಯಕರ್ತರ ಪಡೆ ಅತ್ಯಂತ ಒಂದು ಕಾಳಜಿಯಿಂದ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಅವರು ಜೊತೆಗೂಡಿಸಿದ್ರು. ಹಿಂಗಾಗಿ ನಾನು ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಅವರಿಗೆ ಒಳ್ಳೆಯ ಭವಿಷ್ಯ ಇದೆ. ನಾವು ಅವರ ವಿರುದ್ಧ ನಮ್ಮ ಬೇಸರ ಇಲ್ಲ. ಆದ್ರೆ ಅವರು ಸದ್ಯದಲ್ಲಿಯೇ ಅಧಿಕಾರ ಹಿಡಿಯುವಂತಹ ಒಂದು ಸೂಚನೆಗಳು ಕೂಡ ಇಲ್ಲ. ಒಂದ್ ವೇಳೆ ಅವರೇನಾದ್ರೂ ಗೆಲುವಿನ ನಿರೀಕ್ಷೆಯಲ್ಲಿದ್ರೆ ನಮ್ಮ ವಿಷಯ ಬೇರೆ ಆಗ್ತಾ ಇತ್ತು. ಆದ್ರೆ ನೋಡಿ, ಇಲ್ಲಿ ನಮ್ಮ ಬೇಸರ ಇರೋದು ಈ 3 ಪ್ರಮುಖ ರಾಜಕೀಯ ಪಕ್ಷಗಳು. ಹೀಗಾಗಿ ಆನಂತರ ಬೇರೆ ಪಕ್ಷದವರು, ಯಾವುದೇ ಪಕ್ಷದವರು ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಅನುಕೂಲ ಆಗುತ್ತೋ ಬಿಡುತ್ತೋ ಅದು ನಮ್ಗೆ ಗೊತ್ತಿಲ್ಲ. ನಮ್ಮ ವಿಷಯ, ನಾವು ನೇರವಾಗಿ ಮತದಾರರ ಹತ್ರ ಹೋಗ್ತಾ ಇದ್ದೀವಿ. ಮತದಾರರಿಗೆ ನಾವು ಕೇಳ್ಕೊತಾ ಇದ್ದೀವಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಟಾಕ್ಕೆ ಹಾಕಿ ಅಂತ. ಪೂರ್ತಿಯಾಗಿ ನೋಡಿ, ನೋಟಾನೇ ನಂಬರ್ 1 ಸ್ಥಾನಕ್ಕೆ ಬಂದು ಚುನಾವಣೆ ರದ್ದು ಆಗುವಂತ ಸಾಧ್ಯತೆನೂ ಕೂಡ ಇದೆ. ಈಗಾಗಲೇ ಸ್ಥಳೀಯ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ನಲ್ಲಿ ಹಾಗಾಗಿದೆ. ನೋಟಾಕ್ಕೆ ಅತಿ ಹೆಚ್ಚು ಸಂಖ್ಯೆ ಮತ ಪಡೆದು ನ್ಯಾಯಾಲಯದಿಂದ ಮತ್ತೆ ಮರು ಚುನಾವಣೆ ಮಾಡಿ ಅಂತ ಆದೇಶನೂ ಬರ್ಬೋದು. ಹಿಂಗಾಗಿ ನಮಗೆ ಯಾವುದೇ ಪಕ್ಷಗಳ ಬಗ್ಗೆ ಒಲವಿಲ್ಲ. ಅವರು ಯಾವ ರೀತಿ ತಗೊಳ್ತಾರೆ ಅವ್ರಿಗೆ ಬಿಟ್ಟಿದ್ದು. ಅನುಕೂಲ ಆಗುತ್ತೋ ಅನಾನುಕೂಲ ಆಗುತ್ತೋ ಅದು ಅವ್ರಿಗೆ ಬಿಟ್ಟಿದ್ದದು. ಹೀಗಾಗಿ ಅದ್ರ ಬಗ್ಗೆ ನಾವೇನು ಮಾತಾಡಕ್ ಹೋಗುದಿಲ್ಲ. ಯಾರಿಗೆ ಅನುಕೂಲ ಆಗುತ್ತೆ, ಅನಾನುಕೂಲ ಆಗುತ್ತೆ, ಅದು ನಮಗೆ ಸಂಬಂಧ ಇಲ್ಲ.
ನೋಟಾ ಪಕ್ಷದ ಚಿಹ್ನೆ ಹೇಗಿರುತ್ತೆ ಮತ್ತೆ ಮತ್ತೆ ಅದು ಇವಿಎಂ ಮಿಷಿನ್ ಅಲ್ಲಿ ಎಲ್ಲಿರುತ್ತೆ? ಕೊನೆಯದಾಗಿ ಇರ್ತದೆ ಮತ್ತು ಅದು ಕ್ರಾಸ್ ಆಗಿದೆ ಅಂತ ನಾವು ಇದನ್ನ ನಮ್ಮ ಸ್ಕ್ರೀನಲ್ಲಿ ಕೂಡ ಅದನ್ನ ತೋರಿಸ್ತೀವಿ. ಈ ನೋಟಾ ಏನಿದೆ ಅದು ಕ್ರಾಸ್ ಆಗಿದೆ ಅಂತ ಎಲ್ಲಕ್ಕಿಂತನೂ ಕೂಡ ಅದು ಕೊನೆಯ ಇದರಲ್ಲಿ ಇರುತ್ತೆ. ಇದು ನೋಟಾದ ಚಿಹ್ನೆ. ಮತ್ತೆ ನಾವು ಮುಂದೆ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಕೂಡ ಇದನ್ನ ಎಲ್ಲರಿಗೂ ಕೂಡ ತಿಳಿಪಡಿಸ್ತೀವಿ ಇದನ್ನ. ಇದು ನೋಟಾದ ಚಿಹ್ನೆ ಆಗಿರ್ತದೆ. ನೋಟಾ ಬಗ್ಗೆ ಇದು ಚುನಾವಣಾ ಪ್ರಚಾರ ಅಂತ ಕನ್ಸಿಡರ್ ಆಗೋದಿಲ್ಲ. ಇದು ಜನಜಾಗೃತಿ ಕಾರ್ಯಕ್ರಮ ಅಂತ ಇದನ್ನ ನಾವು ಮಾಡಬೇಕಾಗ್ತದೆ. ಚುನಾವಣಾ ಆಯೋಗನೇ ಹೇಳಿದೆ, ಮೂರನೇ ವ್ಯಕ್ತಿ ನೋಟಾ ಬಗ್ಗೆ ಮಾತಾಡಿದರೆ ಅದು ಚುನಾವಣಾ ಪ್ರಚಾರ ಅಲ್ಲ, ಅದು ಜನಜಾಗೃತಿ ಕಾರ್ಯಕ್ರಮ ಅಂತ ಸ್ವತಃ ಚುನಾವಣೆ ಆಯೋಗ ಹೇಳಿದ್ರಿಂದ ನಾವು ಇದನ್ನ ಜನಜಾಗೃತಿ ಅಭಿಯಾನ ಅಂತ ನಾವು ಮಾಡ್ತಾ ಇದ್ದೀವಿ. ಮತ್ತು ಇಲೆಕ್ಟ್ರಾನಿಕ್ ಮಾಧ್ಯಮಗಳಿಗೂ ಕೂಡ ಮತ್ತು ಪ್ರಮುಖ ಪತ್ರಿಕೆಗಳಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಒಂದು ಅಭಿಯಾನವನ್ನ ತಾವು ಹೆಚ್ಚಿನ ರೀತಿಯಲ್ಲಿ ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ ತಮ್ಮ ಟಿವಿ ಚಾನೆಲ್ಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಕೂಡ ಇದನ್ನ ಪ್ರಕಟಪಡಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜಸ್ಟಿಸ್ ಫಾರ್ ನಿರ್ಭಯಾ ಧರ್ಮಸ್ಥಳ. ನಮಸ್ತೆ.